ಗುರುಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 24ನೇ ತಾರೀಕು ಮೇಯಿಂದ 30ನೇ ತಾರೀಕು ಮೇನವರೆಗೆ ದ್ವಾದಶ ರಾಶಿಗಳ ಒಂದು ವಾರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಭಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇವೆ. ಎಲ್ಲೋ ಒಂದು ಕಡೆ ಅವರು ಅಂದುಕೊಂಡಂತಹ ಕಾರ್ಯಕ್ಕೆ ಅವರು ನಿರೀಕ್ಷಿಸಿದಂತಹ ಫಲ ಸಿಗಲ್ಲ ಅಂತ ಹೇಳ್ತೇನೆ. ಹಾಗಾಗಿ ಸ್ವಲ್ಪ ನಿರಾಸೆ ಇರಬಹುದು, ಆದರೆ ಕೆಲಸ ಆಗುತ್ತೆ, ಧೈರ್ಯ ಕೆಡಬೇಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಒಂದು ಇಷ್ಟ ದೇವರ ಒಂದು ಪೂಜೆಯನ್ನು ಮಾಡಿದ್ರೆ ಈ ವಾರ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏನು ಕಷ್ಟ ಬಂದಿತ್ತು ಇಷ್ಟು ದಿನಗಳ ಕಾಲ, ಅಥವಾ ಏನು ಕಷ್ಟವನ್ನು ಅವರು ಅನುಭವಿಸ್ತಿದ್ರು, ಈ ವಾರ ಆ ಕಷ್ಟದಿಂದ ಪರಿಹಾರ ಪಡೆದುಕೊಳ್ಳುವಂತಹ ಒಂದು ಮಾನಸಿಕ ಸಿದ್ಧತೆಯನ್ನು ಅವ್ರು ಮಾಡ್ಕೊತಾರೆ. ಜೊತೆಗೆ ಆ ಪರಿಹಾರ ಅವರನ್ನು ಹುಡುಕಿಕೊಂಡು ಬರುತ್ತೆ ಅಂತ ನಾನು ಹೇಳ್ತೀನಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅಷ್ಟಾಗಿ ಸುಖವಿಲ್ಲದ ವಾರ ಇದಾಗಿರುತ್ತೆ. ಒಂದಿಷ್ಟು ಭಯ, ಒಂದಿಷ್ಟು ಚೋರಕಂಟಕ ಮತ್ತು ಯಾವ ಕೆಲಸಕ್ಕೆ ಅವರು ಕೈ ಹಾಕಿದ್ರು ಅಪಜಯವನ್ನು ಕಾಣ್ತಾರೆ ಅಂತ ಹೇಳ್ತೀನಿ. ಮಿಥುನ ರಾಶಿಯವರು ಆದಷ್ಟು ಮನಸ್ಸಿಗೆ ಸಮಾಧಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಯಾವ ಕೆಲಸವೇ ಆಗಲಿ ಅದರದೇ ಆದ ಒಂದು ನಿರ್ದಿಷ್ಟ ಕಾಲವನ್ನು ತೆಗೆದುಕೊಳ್ಳುತ್ತೆ. ಅರ್ಜೆಂಟಾಗಿ ಮಾಡಬೇಕಂದ್ರೆ ಅದು ಆಗಲ್ಲ. ಹಾಗಾಗಿ ಧೈರ್ಯಗೆಡಬೇಡಿ, ಕಾಲ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ. ನೀವು ಆದಷ್ಟು ಹನುಮಂತನ ಒಂದು ಧ್ಯಾನ ಮಾಡುವುದು, ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ಜೊತೆಗೆ ಹನುಮಾನ್ ಚಾಲೀಸವನ್ನು ಕೇಳಿಕೊಂಡ್ರೆ ಆದಷ್ಟು ಸಮಾಧಾನ ಸಿಗುತ್ತೆ ನಿಮಗೆ, ಮತ್ತು ದಾರಿಯು ಕಾಣುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಳ್ಳೆಯ ಒಂದು ಸುದ್ದಿಯನ್ನು ಪಡೆಯುವ ಸಮಯ ಇದು ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ತೀನಿ. ಜೊತೆಗೆ ಒಂದಿಷ್ಟು ಒಳ್ಳೆ ಲಾಭವನ್ನು ಕೂಡ ನೀವು ಕಾಣ್ತೀರಾ, ಧನಲಾಭವನ್ನೇ ಕಾಣ್ತೀರಾ. ಮತ್ತು ಯಾವ ಕೆಲಸದಲ್ಲಿ ಕೈ ಹಾಕ್ತಿರೋ ಆ ಕೆಲಸವೆಲ್ಲವೂ ಜಯವಾಗುತ್ತೆ ಈ ವಾರ ನಿಮಗೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಅವರಿಗೆ ಈ ವಾರ ಹೇಗಿದೆ ಅಂತ ನೋಡೋದಾದರೆ, ಯಾವ ಶತ್ರುಗಳು ಈ ವಾರ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ನೀವು ಅಂದುಕೊಂಡಿದ್ದ ಕಾರ್ಯವನ್ನು ಸುಗಮವಾಗಿ ನೀವು ಸಾಧಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ ಈ ವಾರ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏನು ಸಿಗಬೇಕು ಅದು ಸಿಗುತ್ತದೆ. ನಿಮಗೇನು ದಕ್ಕಬೇಕಾಗಿರುವಂತಹ ವಿಷಯ, ವಸ್ತು ಎಲ್ಲ ಇರುತ್ತೆ, ಆದರೆ ನಿಮಗೆ ದಕ್ಕುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ಒಂದಿಷ್ಟು ದೇಹ ಪೀಡೆ, ಏನೂ ಬೇಡ ನನಗೆ, ಯಾಕೋ ತುಂಬ ಆಲಸ್ಯ ಕಾಡ್ತಾ ಇದೆ ನನಗೆ, ಎಲ್ಲದರಲ್ಲೂ ನಿಮಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಸೋಂಬೇರಿತನಕ್ಕೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಈ ವಾರ. ಜೊತೆಗೆ ಅದರಿಂದಾಗಿ ಒಂದಿಷ್ಟು ಬೇಡದೇ ಇರೋ ಮಾತಿನ ಚಕಮಕಿ ನಡೀಬಹುದು ನಿಮ್ಮ ಸ್ವಂತದವರೊಟ್ಟಿಗೆ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಿ. ಈ ಒಂದು ಏನು ಹೇಳ್ತಾರೆ, ಈ ಒಂದು ಸೋಂಬೇರಿತನದಿಂದ ಆಚೆ ಬರಲಿಕ್ಕೆ ಆದಷ್ಟು ಬೆಳಗ್ಗೆ ಬೇಗ ಏಳಲಿಕ್ಕೆ ಪ್ರಯತ್ನ ಪಡಿ. ಆದಿತ್ಯ ಹೃದಯವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವರಿಗೆ ಒಂದು ಕೇಡಿನ ಸುದ್ದಿ, ಅದರ ಜೊತೆಗೆ ಬೇಡವಾದ ಒಂದಿಷ್ಟು ವಾರ್ತೆಗಳನ್ನು ಕೇಳುವಂತಹ ಸಮಯ ಇದಾಗಿರುತ್ತೆ. ಏನನ್ನಾದರೂ ನೀವು ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕಾದಿದ್ರೆ ಈ ವಾರ ಅದರ ಒಂದು ಫಲಿತಾಂಶ ಬರಲಿದ್ದರೆ, ಯಾವುದೇ ಒಂದು ಎಕ್ಸಾಮಿಂದ ಆಗಿರಬಹುದು ಅಥವಾ ಕೆಲಸ ಕಾರ್ಯ ಯಾವುದೇ ಆಗಿರಬಹುದು, ಆ ಫಲಿತಾಂಶ ಪ್ರಾಯಶಃ ನಿಮ್ಮ ಮನಸ್ಸಿಗೆ ಹಿತ ಕೊಡುವಂತಹ ಫಲಿತಾಂಶ ಆಗಿರಲಿಕ್ಕಿಲ್ಲ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮ ಮನಸ್ಸನ್ನು ಒಂದು ಧೈರ್ಯವಾಗಿ ಇಟ್ಕೊಳ್ಳಿಕ್ಕೆ ಮತ್ತು ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ನಿಮ್ಮ ಇಷ್ಟ ಗುರುವಿನ ಮೊರೆ ಹೋಗಿ ಅಂತ ಹೇಳ್ತೀನಿ. ಅದು ಯಾವ ಗುರು ಬೇಕಾದರೂ ಆಗಿರಬಹುದು. ಅವರ ಒಂದು
ಧ್ಯಾನ ಮಾಡುವುದು ಅಥವಾ ಅವರ ಸನ್ನಿಧಾನಕ್ಕೆ ನೀವು ಭೇಟಿ ಕೊಟ್ಟರೆ ಸಾಕಷ್ಟು ಸಮಾಧಾನ ನಿಮಗೆ ಸಿಗುತ್ತೆ. ಜೊತೆಗೆ ಎಲ್ಲ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಸಹ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಧನಲಾಭ ಕಾಣಿಸ್ತಾ ಇದೆ. ಆಭರಣಗಳನ್ನು ಸಂಗ್ರಹಿಸ್ತೀರಾ ಈ ವಾರ. ಜೊತೆಗೆ ಯಾವುದಾದ್ರೂ ವಸ್ತುವನ್ನು ನೀವು ಕಳೆದುಕೊಂಡಿದ್ದಲ್ಲಿ ಆ ವಸ್ತು ಸಹ ನಿಮಗೆ ವಾಪಸ್ ಸಿಗುವಂತಹ ಎಲ್ಲ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದು ಜಯ ಮತ್ತು ಎಲ್ಲದರಲ್ಲೂ ವಿಜಯವನ್ನೇ ನೀವು ಕಾಣ್ತೀರಾ ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಈ ವಾರ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವ ಕೆಲಸನೂ ಆಗ್ತಿಲ್ಲ, ಯಾವುದೂ ಸರಿ ಇಲ್ಲ ಅನ್ನುವಂತಹ ಮನಸ್ಥಿತಿ ನಿಮಗೆ ಹೆಚ್ಚಾಗಿ ಕಾಣಿಸುತ್ತೆ. ನೀವು ಆದಷ್ಟು ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮ್ಮ ಮನಸ್ಸಿನ ಈ ಗೊಂದಲಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅವರಿಗೆ ಈ ವಾರ ಬಹಳಷ್ಟು ಲಾಭದಾಯಕ ವಾರವಾಗಿರುತ್ತೆ. ಎಲ್ಲ ವಿಚಾರದಲ್ಲೂ ನಿಮ್ಮ ಪ್ರೇಮ ಸಂಬಂಧ ವಿಚಾರವಾಗಿರ್ಬೋದು, ಆರ್ಥಿಕ ವಿಚಾರವಾಗಿರ್ಬೋದು, ಇನ್ಯಾವ ವ್ಯವಹಾರಗಳಿಗೆ ಕೈ ಹಾಕ್ತಾ ಇದ್ರು ಎಲ್ಲವೂ ಪಾಸಿಟಿವ್ ಆಗಿರುತ್ತೆ. ನಿಮಗೆ ಎಲ್ಲವೂ ಒಂದು ಹೆಚ್ಚಿನ ಸುಖ ಮತ್ತು ಕೀರ್ತಿಯನ್ನೇ ತಂದುಕೊಡುತ್ತೆ ನಿಮಗೆ ಈ ವಾರ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಮನೆಗೆ ನೆಂಟರು ಬರುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಜೊತೆಗೆ ಆ ನೆಂಟರು ನಿಮಗೆ ಪೂರಕವಾಗಿ ಬರ್ತಾರೆ ಮತ್ತು ನಿಮಗೆ ಒಳ್ಳೆಯ ವಿಚಾರವನ್ನು ತಂದು ನಿಮಗೆ ಕೊಡ್ತಾರೆ. ಅದರ ಜೊತೆಗೆ ಎಲ್ಲ ಕೆಲಸದಲ್ಲೂ ನಿಮಗೆ ಜಯ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಬೇಕಾದರೂ ಈ ವಾರ ಶುರು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇಲ್ಲಿಗೆ 12 ರಾಶಿಗಳ ವಾರ ಭವಿಷ್ಯವನ್ನು ಹೇಳಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ.